ನಮಸ್ಕಾರ. ರಾಜಸ್ಥಾನ ವಿರುದ್ಧ ಎಲಿಮಿನೇಟರ್ ಪಂದ್ಯ ಸೋತು ಟೂರ್ನಿಂದ ಹೊರಬಿತ್ತು ಹೈದರಾಬಾದ್. ಬಳಿಕ ಕೋಪಗೊಂಡರು ಪ್ಯಾಟ್ ಕಮಿನ್ಸ್. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ವೈಭವ್ ಸೂರ್ಯವಂಶಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ರಾಜಸ್ಥಾನ ವಿರುದ್ಧ ಹೈದರಾಬಾದ್ ಸೋತ ಬಳಿಕ ನಾಯಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿರು. ನಿನ್ನೆ ನ್ಯೂ ಚಂಡೀಗಢ್ನಲ್ಲಿ ನಡೆದ IPL ನ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಎರಡನೇ ಕ್ವಾಲಿಫೈರ್ ಪಂದ್ಯಕ್ಕೆ ಕ್ವಾಲಿಫೈ ಆಗಲು ನಡೆದಿದ್ದ ಈ ಮೆಗಾ ಬ್ಯಾಟಲ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ 47 ರನ್ಗಳಿಂದ ಹೀನಾಯವಾಗಿ ಪಂದ್ಯವನ್ನ ಸೋತಿದೆ. ಈ ಸೋಲಿನೊಂದಿಗೆ SRH ತಂಡದ ಟೂರ್ನಿ ಇಲ್ಲಿಗೆ ಅಂತ್ಯಗೊಂಡಿದೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ 20 ಓವರ್ಗಳಲ್ಲಿ 243 ರನ್ ಕಲೆ ಹಾಕಿತ್ತು. ತಂಡದ ಪರ ಯುವ ದಾಂಡಿಗ ವೈಭವ್ ಸೂರ್ಯವಂಶಿ 29 ಎಸೆತಗಳಲ್ಲಿ 97 ರನ್ಗಳ ಮ್ಯಾಜಿಕಲ್ ಇನ್ನಿಂಗ್ಸ್ ಆಡ್ತಾರೆ. ಇನ್ನು ಧ್ರುವ ಜುರೇಲ್ 50 ರನ್ಗಳ ಕೊಡುಗೆ ಕೊಟ್ಟರೆ ಇತ್ತ ಪ್ರಫುಲ್ ಹಿಂಗೆ ಪ್ರಮುಖ 3 ವಿಕೆಟ್ ಕಿತ್ತು ಮಿಂಚಿದರು. ಈ ಗುರಿಯನ್ನ ಬೆನ್ನಿಟ್ಟಿದಂತ ಸನ್ ರೈಸರ್ಸ್ ಹೈದರಾಬಾದ್ ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡುತ್ತೆ ಎಂದು ಅಂದ್ಕೊಂಡಿದ್ರು. ಯಾಕಂದ್ರೆ ಅವರ ಬಳಿ ಆ ಬ್ಯಾಟಿಂಗ್ ಲೈನ್ಅಪ್ ಇತ್ತು. ಆದ್ಯಾಗೂ ಹೈದರಾಬಾದ್ 196 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ನಿತೀಶ್ ರೆಡ್ಡಿ 38 ರನ್ ಬಾರಿಸಿದ್ದೇ ಟಾಪ್ ಸ್ಕೋರ್ ಎನಿಸಿಕೊಂಡಿತ್ತು. ಇತ್ತ ಆರ್ಚರ್ 3 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಹೈದರಾಬಾದ್ ಈ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ 47 ರನ್ಗಳ ಸೋಲನ್ನ ಎದುರಿಸಿದೆ. ಇದೀಗ ಪಂದ್ಯ ಸೋತ ಬಳಿಕ ಮಾತನಾಡಿದ ನಾಯಕ ಪ್ಯಾಟ್ ಕಮಿನ್ಸ್ ಈ ರೀತಿಯಾಗಿ ತಿಳಿಸಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ತಂಡದ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಆಡಿದ ರೀತಿ ನಂಬಲ ಸಾಧ್ಯವಾಗಿತ್ತು. ಅವರ ಆಟ ಇಡೀ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಅವರು ಕೇವಲ ಪವರ್ ಪ್ಲೇನಲ್ಲಿ ನಮಗೆ ಯಾವುದೇ ಅವಕಾಶ ನೀಡದಂತೆ ಬ್ಯಾಟಿಂಗ್ ಮಾಡಿದರು. ಅವರ ಇನ್ನಿಂಗ್ಸ್ ನಿಂದಾಗಿ ನಾವು ಆರಂಭದಲ್ಲೇ ನಮ್ಮ ಪ್ಲಾನ್ ಬಿ ಪ್ಲಾನ್ ಸಿ ಕಡೆ ಗಮನ ಹರಿಸಬೇಕಾಯಿತು ಎಂದು ಕಮಿನ್ಸ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದೆವು. ಇಲ್ಲಿನ ಪಿಚ್ ಆರಂಭದಲ್ಲಿ ಬೌಲರ್ಗಳಿಗೆ ಸ್ವಲ್ಪ ನೆರವು ನೀಡಬಹುದು ಎಂದು ನಾವು ಊಹಿಸಿದ್ದೆವು. ಆದರೆ ವಿಶೇಷವಾಗಿ ಸೂರ್ಯವಂಶಿ ನಮಗೆ ಲಯ ಕಂಡುಕೊಳ್ಳಲು ಬಿಡಲೇ ಇಲ್ಲ. ಮಧ್ಯಮ ಮತ್ತು ಡೆತ್ ಓವರ್ಗಳಲ್ಲಿ ನಮ್ಮ ಬೌಲರ್ಗಳು ಚೆನ್ನಾಗಿ ಕಮ್ಬ್ಯಾಕ್ ಮಾಡಿ ಅವರನ್ನ 243 ರನ್ಗಳಿಗೆ ನಿಯಂತ್ರಿಸಿದರು. ಆದರೆ ಅಷ್ಟು ಬಿಗ್ ಟೋಟಲ್ ಬೆನ್ನಟ್ಟುವುದು ಯಾವಾಗಲೂ ಚಾಲೆಂಜ್ ಆಗಿರುತ್ತೆ ಎಂದು ಕಮಿನ್ಸ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಮ್ಮ ಬ್ಯಾಟಿಂಗ್ ಲೈನ್ಅಪ್ಗೆ ಹೋಲಿಸಿದರೆ ಈ ಟಾರ್ಗೆಟ್ ಚೇಸ್ ಮಾಡಬಹುದಾಗಿತ್ತು. ಆದ್ಯಾಗೂ ಆರ್ಚರ್ ಹಾಕಿದ ಬೌಲಿಂಗ್ಗೆ ನಮ್ಮ ಬಳಿ ಉತ್ತರವೇ ಇರಲಿಲ್ಲ. ಇಡೀ ಟೂರ್ನಮೆಂಟ್ ನಲ್ಲಿ ನಮ್ಮ ಹುಡುಗರು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಶ್ಲಾಘಿಸಲೇಬೇಕು. ಹೇಗಿದ್ರು ವೈಭವ್ ಆಡಿದ ಆ ಮ್ಯಾಜಿಕಲ್ ಇನ್ನಿಂಗ್ಸ್ ನನ್ನ ಮನ ಗೆದ್ದಿದೆ. ಅವರು ಪಂದ್ಯ ಗೆಲ್ಲಲು ಡಿಸರ್ವ್ ಮಾಡುತ್ತಾರೆ ಮತ್ತು ಈ ತಂಡದ ಸೋಲು ನಿಜಕ್ಕೂ ತೀವ್ರ ಹತಾಶೆ ತಂದಿದೆ ಎಂದು ಕಮಿನ್ಸ್ ಹೇಳಿದ್ದಾರೆ. ನೋಡಿದ್ರಲ್ಲ, RR ವಿರುದ್ಧ ಹೈದರಾಬಾದ್ ಸೋತ ಬಳಿಕ ನಾಯಕ ಪ್ಯಾಟ್ ಕಮಿನ್ಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.